ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ನಾವು ಇವತ್ತಿಂದು ಪ್ರಜಾವಾಣಿ ನ್ಯೂಸನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕಂತ ನೋಡೋಣ. ಇವತ್ತು 8ನೇ ತಾರೀಕು. ಇವತ್ತೇನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಐತಿ. ಸೊ ಈ ಒಂದು ಸೀರೀಸ್ ನೋಡ್ತಿರುವಂತಹ ಎಲ್ಲ ಲೇಡೀಸಿಗೂ ಹ್ಯಾಪಿ ವುಮೆನ್ಸ್ ಡೇ. ಓಕೆ, ಸೊ ಏನಿದೆ, ಸವಾಲು ಮೆಟ್ಟಿ ಉದ್ಯಮ ಕಟ್ಟಿ, ಇದು ಏನು ಬೇಡ. ಇವತ್ತು ವುಮೆನ್ಸ್ ಡೇ ಇದೆಯಲ್ಲ, ಸೊ ಅವ್ರ ಬಗ್ಗೆ, ಮಹಿಳೆಯರ ಬಗ್ಗೆ ಇದೆ ಆರ್ಟಿಕಲ್ಲು. ಮನೆ ಬಳಕೆ LPG 60 ರೂಪಾಯಿ ತುಟ್ಟಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಇತ್ತೀಚೆಗೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತಾ ಇದ್ದಾವಲ್ಲ, ಸೊ ಅದರದ್ದು ಎಫೆಕ್ಟು LPG ಮೇಲೇನೂ ಆಗ್ತಾಯಿದೆ, ಇಂಡಿಯಾ ಮೇಲೆ. ಸೊ LPG ಕಾಂಪೋನೆಂಟ್ಸ್ ಏನು, ಪ್ರೊಪೇನು ಮತ್ತು ಬ್ಯೂಟೇನ್ ಅಂತ ಬರುತ್ತೆ. ಓಕೆ, ಇದೊಂದು ಸ್ವಲ್ಪ ಬೇಸಿಕ್ ಮಾಹಿತಿ ನಿಮ್ಗೆ ಗೊತ್ತಿರಲಿ. ಪ್ರೊಪೇನ್ ಆ್ಯಂಡ್ ಬ್ಯೂಟೇನ್ ಅಂಥೇಳಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಸಿಲಿಂಡರ್ ಇರುತ್ತಲ್ಲ, ಅಲ್ಲಿ ಎಷ್ಟು kg ಇದಿರುತ್ತೆ ಅಂತಂದರೆ ಗ್ಯಾಸ್ 14.2 kg ಇರುತ್ತೆ ಇದು ಸಿಲಿಂಡರಲ್ಲಿ. ಓಕೆ, ಅದು ಒಂದು ಗೊತ್ತಿರಲಿ, ನಾಲೆಜ್. T20 ವಿಶ್ವಕಪ್ ಫೈನಲಿಂದು. ಓಕೆ, ಈಗ T20 ವಿಶ್ವಕಪ್ ಏನಪ್ಪ ಅಂದರೆ ಇವತ್ತು ಫೈನಲ್ ಇದೆ. ಎಲ್ಲಿ ನಡೀತಾ ಇದೆ? ಅಹಮದಾಬಾದ್. ಸೊ ಅದು ನರೇಂದ್ರ ಮೋದಿ ಕ್ರೀಡಾಂಗಣ ಅಂತ ಹೆಸರಿಟ್ಟಿದ್ದಾರೆ. ನರೇಂದ್ರ ಮೋದಿ ಕ್ರೀಡಾಂಗಣ ಎಲ್ಲಿ ಕಂಡು ಬರುತ್ತೆ? ಅಹಮದಾಬಾದಲ್ಲಿ ಕಂಡು ಬರುತ್ತೆ. ಇವತ್ತು ಅಲ್ಲಿ ವಿಶ್ವಕಪ್ ಫೈನಲ್ ನಡೀತಾ ಇದೆ T20. ಯಾವ ಒಂದು ಪಂದ್ಯಗಳ ಮಧ್ಯೆಪ್ಪ ಅಂತಂದರೆ ನಮ್ಮದು ಭಾರತ ಮತ್ತು ನ್ಯೂಜಿಲೆಂಡ್ ನಡುಬರ್ಕ ನಡೀತಾ ಇದೆ. ಓಕೆ, ಯಾರು ವಿನ್ ಆಗ್ತಾರ ಅಂತ ನೋಡಬೇಕು. ಇದು ಎಲ್ಲ ಏನು ಬೇಡ, ಇದು ಏನು ಬೇಡ. ಓಕೆ, ಬಂಡವಾಳ ವೆಚ್ಚ ಇಂಪಾರ್ಟೆಂಟ್. ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದೆ, ಬಜೆಟ್ ಕಾನ್ಸೆಪ್ಟು ಬೇಸಿಕ್ ಏನಪ್ಪ ಅಂತಂದರೆ ಎಕನಾಮಿಕ್ಸ್ ಒಳಗೆ ಹೋಗಿ ಓದ್ಕೊಳ್ಳಿ. ಬಜೆಟ್ ಕನ್ಸಿಸ್ಟ್ ಆಫ್ ಏನಪ್ಪ ಅಂತಂದರೆ ಈ ಒಂದು ಕ್ಯಾಪಿಟಲ್ ಕಾಂಪೋನೆಂಟ್ಸು ಮತ್ತು ರೆವೆನ್ಯೂ ಕಾಂಪೋನೆಂಟ್ಸನ್ನು ಹೊಂದಿದೆ. ಕ್ಯಾಪಿಟಲ್ದಲ್ಲಿ ಏನಪ್ಪ ಅಂತಂದರೆ ಕ್ಯಾಪಿಟಲ್ ರಿಸಿಪ್ಟು ಮತ್ತು ಕ್ಯಾಪಿಟಲ್ ಏನು ಎಕ್ಸ್ಪೆಂಡಿಚರು. ಅದೇ ರೀತಿ ರೆವೆನ್ಯೂವಲ್ಲಿ ರೆವೆನ್ಯೂ ರಿಸಿಪ್ಟು ರೆವೆನ್ಯೂ ಎಕ್ಸ್ಪೆಂಡಿಚರು. ಸೊ ಅವೆಲ್ಲ ಏನು ರೆವೆನ್ಯೂ ರಿಸಿಪ್ಟಲ್ಲಿ ಯಾವ್ದು ಬರುತ್ತೆ, ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ಯಾವ್ದು ಬರುತ್ತೆ, ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಕ್ಯಾಪಿಟಲ್ ರಿಸಿಪ್ಟು, ಇದರಲ್ಲಿ ಯಾವ್ಯಾವ ಬರ್ತಾವೆ ಕಾಂಪೋನೆಂಟ್ಸ್ ಅಂತ ಹೇಳಿದ್ದೆ. ಓಕೆ, ಅದನ್ನೆಲ್ಲ ಹೋಗಿ ನೀಟಾಗಿ ಓದ್ಕೊಳ್ಳಿ. ಸೊ ಇದು ಕ್ವಶನ್ ಆಗಿದೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಇದೆಲ್ಲ ಏನು ಬೇಡ, ಲೋಕಲ್ ನ್ಯೂಸ್ ಇದೆ. ಇದು ಎಲ್ಲ ಏನು ಬೇಡ, ಇದು ಬೇಡ. ಮಹಿಳಾ ಸಬಲೀಕರಣ, ಇದೆಲ್ಲ ಏನು ಬೇಡ ಇದು. ಸೊ ಲೋಕಲ್ ನ್ಯೂಸ್ ಏನಪ್ಪ ಅಂದರೆ ಯಾವಾಗಲೂ ಬರಲ್ಲ, ಅಡ್ವರ್ಟೈಸ್ಮೆಂಟ್ ಇದೆ. ಅವಕಾಶ ಸಿಕ್ಕರೆ ಮತ್ತೆರಡು ಬಜೆಟ್ ಮಂಡಿಸುವೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಓಕೆ, ಬಜೆಟನ್ನು ನಿನ್ನೆ ಹೇಳಿದೆ. ಸೆಂಟ್ರಲ್ ಗೌರ್ಮೆಂಟಿಗೆ ಅವಕಾಶ ಕೊಟ್ಟು ಯಾವುದು 112ನೇ ವಿಧಿ ಏನಪ್ಪ ಅಂತಂದರೆ ವಿಧಿ ಅನ್ವಯ ಅವರು ಬಜೆಟ್ ಮಂಡನೆ ಮಾಡಿದರೆ, ಸ್ಟೇಟ್ ಗೌರ್ಮೆಂಟು 202ನೇ ವಿಧಿಯ ಅನ್ವಯ ಬಜೆಟ್ ಮಂಡನೆಗೆ ಅವಕಾಶ ಇದೆ ಅಂಥೇಳಿ. ಇದು ಸಿದ್ದರಾಮಯ್ಯನವರಿಗೆ ಎಷ್ಟನೇ ಬಜೆಟ್ ಅಂಥೇಳಿ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದೆ. ಸೊ ಎಲ್ಲರೂ ಏನಪ್ಪ ಅಂತಂದರೆ ಆಲ್ರೆಡಿ ಬಜೆಟನ್ನು ನೋಡ್ಕೋತಿರ್ತೀರಿ. ಸೊ ಇದು ಸಿದ್ದರಾಮಯ್ಯನವರ ಎಷ್ಟನೇ ಬಜೆಟ್ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಇದೇನು ಬೇಡ, ಇದೆಲ್ಲ ಏನು ಬೇಡ. ಸೊ UPSC ರ್ಯಾಂಕಿಂಗ್ ಬಂದಿದೆ, ಅವ್ರ ಬಗ್ಗೆ ಇದೆ. ಸೊ ಅವ್ರಲಿಂತ್ರ ನೀವು ಏನಪ್ಪ ಅಂತಂದರೆ ಇನ್ಸ್ಪಿರೇಷನ್ ಆಗಿ ನೀವು ಏನಪ್ಪ ಅಂದರೆ ಚೆನ್ನಾಗಿ ಸ್ಟಡಿ ಮಾಡಬೇಕು. ಒಂದು ಮೇನ್ ಎಲ್ಲರದ್ದು ಗುಟ್ಟು ಏನಪ್ಪ ಅಂತಂದರೆ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಅದು ನಿಮಗೆ ಯಾವತ್ತೂ ಹೆಲ್ಪ್ ಆಗೋಂಗಿಲ್ಲ. ಇವತ್ತೊಂದು ದಿನ ಓದಿದೆ ಮತ್ತು ಬೇರೆ ಏನೋ ನಾಳೆ ಏನೋ ಮಾಡಿದೆ, ನೀವು 5 ಅವರ್ಸ್ ಓದ್ತೀರಾ, ಆ 5 ಅವರ್ಸ್ನೇ ಏನಪ್ಪ ಅಂತಂದರೆ ಡೈಲಿ ಅದು ಕನ್ಸಿಸ್ಟೆನ್ಸಿ ಇರಲೇಬೇಕು ನಿಮ್ಮಲ್ಲಿ. ಒಂದು ದಿನ 10 ಅವರ್ಸ್ ಓದ್ಬಿಟ್ಟು ನೆಕ್ಸ್ಟ್ ಡೇ ಏನೂ ಓದಲಿಲ್ಲ ಅಂತಂದರೆ ನೋ ಯೂಸ್. ಮತ್ತು ಒಂದು ಮೆಥಡಾಲಜಿ ಫಾಲೋ ಅಪ್ ಮಾಡಬೇಕು. ಓಕೆ, ಒನ್ಸ್ ಅಗೇನ್ ಇದೆ IAS ಬಾಬಾದ ಸೈಬರ್ ಅಪರಾಧದ ಬಗ್ಗೆ ಹೇಳ್ತಾ ಇದ್ದಾರೆ. ಇದೆಲ್ಲ ಏನು ಬೇಡ, ಅಡ್ವರ್ಟೈಸ್ಮೆಂಟ್ ಇದೆ ಬೇಡ, ಇದು ಏನು ಬೇಡ. ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಾರ್ಕಿವ್ ಅನ್ನೋ ಪ್ರದೇಶ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಂತಂದರೆ ಈ ರೀತಿ ದಾಳಿಗಳು ಆದಾಗ ಏನಪ್ಪ ಅಂತಂದ್ರೆ ಅಲ್ಲಿನ ಪ್ಲೇಸ್ ನಾವು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಅದು ಮ್ಯಾಚ್ ದಿ ಫಾಲೋವಿಂಗ್ಗಳು ಬರ್ಬೋದು. ಉಕ್ರೇನ್ ಕೊಟ್ಬಿಟ್ಟು ಯಾವ ದೇಶ ಉಕ್ರೇನು ಹಾಕ್ರಿ, ಈ ರೀತಿ ಮ್ಯಾಚ್ ದಿ ಫಾಲೋವಿಂಗ್ ಟೆಹ್ರಾನು ಇರಾನು ಈ ರೀತಿ ಬಂದ್ಬಿಡುತ್ತೆ. ಸೊ ಅವಾಗ ಏನಂದರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಈ ರೀತಿ ಡೈಲಿ ಓದ್ಕೋತಿದ್ರೆ. ಓಕೆ,
ಪಶ್ಚಿಮ ಏಷ್ಯಾ ಸಂಘರ್ಷ ತೀವ್ರ, ಅದೇ ಟೆಹರಾನ್, ಏನಪ್ಪ ಅಂತಂದರೆ ನಮ್ದು ಇರಾನದ ರಾಜಧಾನಿ ಟೆಹರಾನ್ ಇದೆ, ಗೊತ್ತಿರಲಿ. ಸೊ ಇದು ಒಂದು ಪಾಯಿಂಟ್, ಇದು 2-3 ದಿವಸ ಆಯಿತು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೀನಿ ನಾನು ಇದನ್ನು. ಸೊ ಪ್ರೈಮಾ ಅನ್ನೋದು ಇದು ಒಂದು ಮಾಲ್ಟಾ ದ್ವೀಪಕ್ಕೆ ಸೇರಿದ ಒಂದು ಏನಪ್ಪ ಅಂತಂದರೆ ತೈಲ ನೌಕೆ ಅಂಥೇಳಿ ಗೊತ್ತಿರಲಿ. ಓಕೆ, ಆಯಿಲ್ ಶಿಪ್ ಅಂಥೇಳಿ ಗೊತ್ತಿರಲಿ. ಸೊ ಇದು 2-3 ದಿನ ಆಯಿತು ಸೂಕ್ಷ್ಮವಾಗಿ ಒಂದೊಂದು ಕಡೆ ಕೊಟ್ಟಿದ್ದಾರೆ. ಸೊ ಪ್ರೈಮಾ ಅಂತಂದರೆ ಇದು ಮಾಲ್ಟಾ ದ್ವೀಪಕ್ಕೆ ಸೇರಿದ ಒಂದು ತೈಲ ನೌಕೆ ಅಂಥೇಳಿ. 3 ಕೋಟಿ ಟನ್ ಗೋಧಿ ಖರೀದಿ ಗುರಿ. ಓಕೆ, ಗೋಧಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಜಿಯೋಗ್ರಫಿಕಲಿ. ಓಕೆ, ಇದು ಗೋಧಿ ಬೆಳೆಯಲು ಬೇಕಾದಂತಹ ಒಂದು ಜಿಯೋಗ್ರಫಿಕಲ್ ಕಂಡೀಷನ್ ಏನಂತ ನೋಡ್ಕೊಳ್ಳಿ. ಇದು ಒಂದು ನಮ್ಮದು ರಬಿ ಕ್ರಾಪ್ ಬರುತ್ತೆ. ಓಕೆ, ರಬಿ ಅಂತಂದರೆ ಹಿಂಗಾರು ಬೆಳೆ. ಸೊ ನೀವು ಹೋಗಿಬಿಟ್ಟು ಯಾವ್ಯಾವ ರಬಿ ಕ್ರಾಪ್ಸ್ ಅಂಥೇಳಿ ತಿಳ್ಕೊಳ್ಳಿ, ಮತ್ತು ಅದನ್ನು ಒಂದು 2-3 ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ. ಇದೇನು ಬೇಡ, ಬಟ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ಹಾರ್ಮೋನ್ ಜಲಸಂಧಿ. ಸೊ 1 ವೀಕ್ಲಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಏನಪ್ಪ ಅಂತಂದ್ರೆ ಇಂಡಿಯಾ ಮತ್ತು ರಷ್ಯಾಲಿಂದ ಆಯಿಲನ್ನು ಖರೀದಿ ಮಾಡಲಿಕ್ಕೆ ಹೋಯಿತು. ಯಾಕಂತಂದರೆ ನಮ್ಮದು ಇಂಡಿಯಾಕ್ಕೆ 40% ಆಯಿಲ್ ಏನಪ್ಪ ಅಂತಂದರೆ ಈ ಹಾರ್ಮೋನ್ ಜಲಸಂಧಿಯ ಮೂಲಕ ಏನಪ್ಪ ಅಂತಂದರೆ ನಮ್ಗೆ ಇಂಡಿಯಾಕ್ಕೆ ಬರ್ತಿತ್ತು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾರು ಬಿಗ್ನರ್ಸ್ ಇದು ಫಸ್ಟ್ ಟೈಮ್ ನಮ್ಮದು ಸೀರೀಸ್ ನೋಡ್ತಾ ಇದ್ದೀರಲ್ಲ, ಈ ಹಾರ್ಮೋನ್ ಜಲಸಂಧಿ ಏನನ್ನು ಕನೆಕ್ಟ್ ಮಾಡುತ್ತೆ ಮತ್ತು ಎಲ್ಲಿ ಕಂಡು ಬರುತ್ತೆ ಅಂಥೇಳಿ ಮೆನ್ಷನ್ ಮಾಡಿ. ಓಕೆ, ಇದು ನಂತರ ವೆರಿ ಇಂಪಾರ್ಟೆಂಟ್ 360 ಆ್ಯಂಗಲಿಂದ ನೋಡ್ಕೊಳ್ಳಿ. ಸಿಲಿಂಡರ್ ಬೆಲೆ ಏರಿಕೆ, ಸತ್ಯಾಗ್ರಹ, ಇದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಇದು ಬೇಡ. ನೇಪಾಳದ ಎಲೆಕ್ಷನ್ ನಡೀತಾ ಇದೆ, ಇದು ಫೈನಲ್ ಆದಮೇಲೆ ಒಂದು ಸ್ವಲ್ಪ ನೋಡೋಣ. ಓಕೆ, ಇದು ಏನು ಬೇಡ. LPGದು ತುಟ್ಟಿ ಆಗಿದ್ರ ಬಗ್ಗೆ ಸ್ಟ್ರೈಕು ಅದು ಇದೆ. ಒನ್ಸ್ ಅಗೇನ್ ಇಲ್ಲಿ ಕೇರಳದಲ್ಲಿ ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳ್ತಾ, ಇದೆಲ್ಲ ಏನು ಬೇಡ. ಈ ಕಡೆ ಏನಪ್ಪ ಅಂತಂದರೆ ವಿಜಯ್ ಅವರ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಕೊಡುಗೆ ಕೊಡ್ತೀನಿ ಅಂಥೇಳಿ. ಇದೆಲ್ಲ ಏನು ಬೇಡ. ಸೊ ರಾಜ್ಯಸಭೆ ಬಗ್ಗೆ ನಾನು ಹೇಳಿದ್ನಿ, ಹೋಗಿ ಒಂದು ಸ್ವಲ್ಪ ನೀಟಾಗಿ ಓದಿ. ಯುವ ಸಾಥಿ ಯೋಜನೆ, ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಯುವ ಸಾಥಿ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು ಅಂತ ಕೇಳ್ಬೋದು. ಪಶ್ಚಿಮ ಬಂಗಾಳ. ಮತ್ತು ಅದು ಯುವ ಸಾಥಿ ಯೋಜನೆ ಅಂದರೆ ಏನು ಅಂತ ಕೇಳ್ಬೋದು. ಓಕೆ, ಅಂದರೆ ಪಶ್ಚಿಮ ಬಂಗಾಳದಲ್ಲಿ 10ನೇ ತರಗತಿ ಉತ್ತೀರ್ಣರಾದ ನಿರುದ್ಯೋಗಿಗಳಿಗೆ ಮಾಸಿಕ 1,500 ಭತ್ಯೆ ನೀಡುವ ಯೋಜನೆ ಏನಪ್ಪ ಅಂತಂದರೆ ಯುವ ಸಾಥಿ ಯೋಜನೆ ಅಂಥೇಳಿ ಗೊತ್ತಿರಲಿ. ಇದು ಒಂದು ಮಾಹಿತಿ. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ, ಪದಚ್ಯುತಿ ನಿರ್ಣಯಕ್ಕೆ TMC ಬೆಂಬಲ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಲೋಕಸಭೆದ ಸ್ಪೀಕರ್ ಬಗ್ಗೆ ನೀವು ಏನಪ್ಪ ಅಂತಂದರೆ ಹೋಗಿ ನೀಟಾಗಿ ಓದ್ಕೊಳ್ಳಿ. ಓಕೆ, ಯಾವ ಒಂದು ಆರ್ಟಿಕಲ್ ಏನಪ್ಪ ಅಂತಂದರೆ ಲೋಕಸಭೆ ಸ್ಪೀಕರಿಗೆ ಅವಕಾಶ ಮಾಡಿಕೊಟ್ಟಿದೆ ಅಪಾಯಿಂಟ್ಮೆಂಟಿಗೆ 93. ಲೋಕಸಭೆಯ ಸ್ಪೀಕರ್ ಹೇಗೆ ನೇಮಕ ಆಗ್ತಾರೆ, ಲೋಕಸಭಾ ಸದಸ್ಯರಲ್ಲೇನೆ ಏನಪ್ಪ ಅಂತಂದರೆ ಒಬ್ಬರು ಲೋಕಸಭಾ ಸದಸ್ಯರಾಗ್ತಾರೆ. ನಾರ್ಮಲಿ ಏನಪ್ಪ ಅಂತಂದರೆ ಹಿರಿಯ ಒಬ್ಬ ಸದಸ್ಯರನ್ನು ನೇಮಕ ಮಾಡ್ತಾರೆ ಅಂಥೇಳಿ ಗೊತ್ತಿರಬೇಕು. ಓಕೆ, ಮತ್ತು ಏನಪ್ಪ ಅಂತಂದರೆ ಇವರು ಒಮ್ಮೆ ಆದಮೇಲೆ ಪಕ್ಷಾತೀತವಾಗಿ ಇರಬೇಕು, ನಿಷ್ಪಕ್ಷಪಾತವಾಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರು ಏನಪ್ಪ ಅಂತಂದರೆ ಇಲ್ಲಿ ಯಾಕೆ ಅವರು ವಿಶ್ವಾಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಪಕ್ಷಪಾತ ಧೋರಣೆಯಿಂದ ವರ್ತಿಸುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ಏನಪ್ಪ ಅಂತಂದರೆ ನಾವು ಇದು ಒಂದು ನೋ ಕಾನ್ಫಿಡೆನ್ಸ್ ಮೋಷನನ್ನು ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋ ಕಾನ್ಫಿಡೆನ್ಸ್ ಮೋಷನನ್ನು ನಮ್ಮದು ಸ್ಪೀಕರ್ ವಿರುದ್ಧ ಅವರು ಹೊರಡಿಸ್ಬೇಕಂತಂದರೆ ಮಿನಿಮಮ್ 50 MP ಏನೋ ಸಪೋರ್ಟ್ ಇರಬೇಕು. ಅಲ್ಲಿ 50 MP ಮತ್ತು 14 ದಿನಗಳಿಗಿಂತ ಮುಂಚೆ ಏನಪ್ಪ ಅಂತಂದರೆ ನೋಟಿಸನ್ನು ಕೊಟ್ಟಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ನೀವು ಹೋಗಿಬಿಟ್ಟು ಲೋಕಸಭೆ ಸ್ಪೀಕರ್ ಬಗ್ಗೆ ಏನಪ್ಪ ಅಂತಂದರೆ ಡೀಟೇಲ್ ಆಗಿ ಏನಪ್ಪ ಅಂತಂದ್ರೆ ಓದ್ಕೊಳ್ಳಿ. ಅವ್ರ ಕಾರ್ಯ ಏನು ಮತ್ತು ಅವ್ರ ಪಾತ್ರ ಏನಿದೆ, ಮತ್ತು ಏನಪ್ಪ ಅಂತಂದ್ರೆ ಅವಿಶ್ವಾಸ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡಬೇಕಂತಂದರೆ ಏನು ಕ್ರೈಟೀರಿಯಾ ಇರಬೇಕು, ಇದನ್ನೆಲ್ಲ ಏನಪ್ಪ ಅಂತಂದ್ರೆ ನೋಡ್ಕೊಳ್ಳಿ. ಮತ್ತು ಫಸ್ಟ್ನೇದ್ದು ಯಾರು ನಮ್ಮದು ಲೋಕಸಭೆ ಸ್ಪೀಕರ್ ಅಂತಂದ್ರೆ ಮಾಳ್ವಂಕರ್ ಅದಾರ. ಇವ್ರು ಯಾರು ಎಷ್ಟನೇದವರು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಓಂ ಬಿರ್ಲಾದವರು. ಮತ್ತು ಏನು ಹೇಳಬೇಕು ಅಂತಂದರೆ ಇದಕ್ಕಿಂತ ಮುಂಚೆ ಏನಾದ್ರೂ ಯಾವುದಾದ್ರೂ ಲೋಕಸಭೆ ಸ್ಪೀಕರ್ ವಿರುದ್ಧ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಗಿತ್ತಾ, ಮತ್ತು ಪಾಸಾಗಿ ಏನಾದರೂ ಅವ್ರು ಪದಚ್ಯುತಿ ಹೊಂದಿದ್ರ ಅಂಥೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ,
ಇಲ್ಲಿ ಚುನಾವಣೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಒಂದು ಸ್ವಲ್ಪ ಇದೆ. ಸೊ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಜ್ಞಾನೇಶ್ ಕುಮಾರ್ ಅಂತೇಳಿ ಗೊತ್ತಿರಲಿ. ಇರಾನ್ನ ಲವನ್ ನಿಲುಗಡೆಗೆ ಭಾರತ ಅನುಮೋದನೆ. ಏನಿದು ಲವನ್ ಅನ್ನೋದೇನಪ್ಪ ಅಂತಂದರೆ ಇದು ಇರಾನಿನ ಒಂದು ನೌಕೆ. ಇದು ಇತ್ತೀಚೆಗೆ ಏನಪ್ಪ ಅಂತಂದ್ರೆ ನಮ್ಮದು ಒಂದು ಗಡಿ ಒಳಗೆ ಬಂದಿತ್ತು. ಸೊ ನಮ್ಗೆ ಸೆಕ್ಯೂರಿಟಿ ಕೊಡ್ರಿ, ನಾವು ಇಲ್ಲಿ ಇರ್ತೀವಿ ಅಂತ ಹೇಳಿದಕ್ಕೆ ಆಬ್ವಿಯಸ್ಲಿ ನಮ್ಮದು ಅದು ನಮ್ಮ ಭಾರತ ಅವಕಾಶ ಮಾಡಿಕೊಟ್ಟಿದೆ. ಸೊ ಇದು ಒಂದು ಗೊತ್ತಿರಲಿ, ಲವನ್. ಡಬಲ್ಸ್ ಪ್ರಶಸ್ತಿ ಗೆದ್ದ ಅಂಕಿತಾ ವೈಷ್ಣವಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆದ ಡಬಲ್ಸ್ ವಿಭಾಗದಲ್ಲಿ ಏನಪ್ಪ ಅಂತಂದ್ರೆ ಭಾರತದ ಅಂಕಿತಾ ರೈನಾ ಮತ್ತು ವೈಷ್ಣವಿ ಆಡ್ಯರ್ ಅಂತೇಳಿ ಬರ್ತಾರೆ. ಇವರು ಟೆನ್ನಿಸ್ ಡಬಲ್ಸ್ ಓಪನ್ ಟೆನ್ನಿಸ್ನ ಡಬಲ್ಸ್ ಇದ್ರೊಳಗೆ ಆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಅಂತೇಳಿ ಗೊತ್ತಿರಲಿ, ಇದೊಂದು ಮಾಹಿತಿ. ಸೊ ಒನ್ಸ್ ಅಗೇನ್ ಇಲ್ಲೆಲ್ಲ ಇವತ್ತು ವುಮೆನ್ಸ್ ಡೇ ಇದೆಯಲ್ಲ, ವುಮೆನ್ಸ್ದ ಒಂದು ಆರ್ಟಿಕಲ್ಸ್ ಬಂದಿದೆ. ಇದೆಲ್ಲ ಏನು ಬೇಕಾಗಂಗಿಲ್ಲ, ಇದು ಏನು ಬೇಡ. ಇದು ಏನಪ್ಪ ಅಂದರೆ ಏಷ್ಯಾದ ಮೊದಲ ಮೇಲ್ಗಾಲುವೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಬಂಗಾರದೊಡ್ಡಿ ನಾಲಿಗೆ ಅಂತೇಳಿ ಬರುತ್ತೆ. ಅದು ಏಷ್ಯಾದ ಮೊದಲ ಮೇಲ್ಗಾಲುವೆ ಅಂತ ಹೇಳಿ ಸ್ಥಳೀಯ ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ ಅಂತಿದೆ. ಸೊ ಒಂದು ನಾಲೆಜ್ ಇರಲಿ. ಓಕೆ, ಅದನ್ನು ಇದು ಬಂಗಾರದೊಡ್ಡಿ ನಾಲಿಗೆ ಏನಪ್ಪ ಅಂತಂದ್ರೆ ನಿರ್ಮಿಸಿದವರು ಯಾರಪ್ಪ ಅಂತಂದರೆ ಇದು ಕಂಠೀರವ ನರಸರಾಜ ಒಡೆಯರು. ಕೆರೆಯಂ ಕಟ್ಟಿಸು, ದೇವಗಾರಂ ನಿರ್ಮಿಸು, ಬಾವಿಯಂ ಸವಿಸು ಅಂಥೇಳಿ ಮೊದಲಿಂದ ಏನಪ್ಪ ಅಂತಂದರೆ ಒಂದು ಇದು ಅದು ಸೋಷಿಯಲ್ ಕಾಂಟ್ರಿಬ್ಯೂಷನ್ ಅಂತಾರಲ್ಲ, ಆ ರೀತಿ. ಸೊ ಇದನ್ನೆಲ್ಲಾದ್ರೂ ನೀವು ಎಸ್ಸೆ ಒಳಗೆ ನೀವು ಯೂಸ್ ಮಾಡ್ಕೋಬೋದು ಇದನ್ನು, ಈ ಒಂದು ಲೈನ್. ಇದು ಎಲ್ಲ ಏನು ಬೇಡ, ಇದು ಎಲ್ಲ ಏನು ಬೇಡ ಬೇಡ. ಭೀಮ್ಬೆಟ್ಕಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಏನಿದು ಭೀಮ್ಬೆಟ್ಕಾ ಕೇವ್ಸ್ ಯಾಕೆ ಇಂಪಾರ್ಟೆಂಟು ಅಂತಂದರೆ ಇವರು ನಮ್ಮದು ಮನುಷ್ಯರು, ನಾವು ಆದಿಮಾನವ್ರು ಏನಪ್ಪ ಅಂತಂದ್ರೆ ಮೊದಲು ಅಲೆಮಾರಿಗಳಾಗಿದ್ವಿ. ಅಲೆಮಾರಿಲಿಂತ ವಾಸ ಮಾಡಲು ತೊಡಗಿದ. ಸೊ ಅಲ್ಲಿ ಭೀಮ್ಬೆಟ್ಕಾ ಕೇವ್ಸಲ್ಲಿ ಅವರು ಏನಪ್ಪ ಅಂತಂದರೆ ಒಂದು ಅದೊಂದು ಆಶ್ರಯ ತಾಣವಾಗಿ ಅವರು ಏನಪ್ಪ ಅಂತಂದ್ರೆ ಅದನ್ನು ಯೂಸ್ ಮಾಡ್ಕೊಂಡಿದ್ರು. ಓಕೆ, ಭೀಮ್ಬೆಟ್ಕಾ ಕೇವ್ಸ್ ಎಲ್ಲಿ ಕಂಡು ಬರ್ತಾವ? ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾವ. ಆಮೇಲೆ ಭೂಪಾಲ್ ಸಮೀಪ, ಮಧ್ಯಪ್ರದೇಶದ ರಾಜಧಾನಿ ಯಾವುದು? ಭೂಪಾಲ್. ಆ ಭೂಪಾಲ್ ಸಮೀಪ ಈ ಭೀಮ್ಬೆಟ್ಕಾ ಕೇವ್ಸ್ ಕಂಡು ಬರ್ತವೆ ಅಂತ ಗೊತ್ತಿರಬೇಕು. ಮತ್ತು ಇದು ಏನಪ್ಪ ಅಂತಂದರೆ ನಮ್ಮದು ಪ್ರೀ ಹಿಸ್ಟಾರಿಕ್ ಪೀರಿಯಡ್ಲಿಂತ ಮಿಡಿವಲ್ ಪೀರಿಯಡ್ವರೆಗೂ ಏನಪ್ಪ ಅಂತಂದರೆ ಇಲ್ಲಿ ಏನಪ್ಪ ಅಂದ್ರೆ ಆ ಒಂದು ಕುರುಹನ್ನು ನಾವು ನೋಡ್ಬೋದಾಗಿದೆ ಈ ಭೀಮ್ಬೆಟ್ಕಾ ಕೇವ್ಸಲ್ಲಿ. ಮತ್ತು ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಯಾವುದು ಕಲ್ಚರಲ್ ಕಾಂಪೊನೆಂಟ್ ಅಡಿ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿದೆ. ಸೊ ಇವು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಲ್ಲಿ ಏನೇನು ಇಂಪಾರ್ಟೆಂಟ್ ಅದಾವ ಅಂತ ಹೇಳಿದ್ದಾರೆ, ಒಂದು ಸಭಾಂಗಣ ಗುಹೆ ಮತ್ತು ಮೃಗಾಲಯ ಗುಹೆಗಳು ಇಲ್ಲಿ ಏನಪ್ಪ ಅಂತಂದ್ರೆ ಮುಖ್ಯವಾದವು ಅಂಥೇಳಿ ಬರೆದಿದ್ದಾರೆ. ಈ ಭೀಮ್ಬೆಟ್ಕಾ ಕೇವ್ಸನ್ನು ಡಿಸ್ಕವರಿ ಮಾಡಿದವರು ಯಾರು, ಕಂಡು ಹಿಡಿದವರು ಯಾರು ಅಂತಂದರೆ ಈ ಒಂದು ವಿಷ್ಣು ಶ್ರೀಧರ್ ವಾಂಕಕರ್ ಅನ್ನೋರು ಏನಪ್ಪ ಅಂತಂದರೆ ಇವುಗಳನ್ನು ಪರಿಚಯ ಮಾಡಿದರು ಅಂಥೇಳಿ ಒಂದು ನಾಲೆಜ್ ಏನಪ್ಪ ಅಂತಂದರೆ ಗೊತ್ತಿರಲಿ. ಓಕೆ, ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು ಎಲ್ಲೋರ ಕೇವ್ಸ್ಗಳ ಬಗ್ಗೆ ಏನಪ್ಪ ಅಂತಂದರೆ ಡಿಸ್ಕಷನ್ ಮಾಡಿದೆ. ಕಮೆಂಟ್ ಸೆಕ್ಷನಲ್ಲಿ ಎಲ್ಲೋರ ಕೇವ್ಸ್ ಯಾವ ಒಂದು ಧರ್ಮಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಇದು ಭೀಮ್ಬೆಟ್ಕಾ ಕೇವ್ಸ್ ಏನದಾವಲ್ಲ ಇವು ನಮ್ಮದು ವಿಂಧ್ಯ ರೇಂಜಲ್ಲಿ ಕಂಡು ಬರುತ್ತವ ಅಥವಾ ಸಾತ್ಪುರ್ ರೇಂಜ್ದಲ್ಲಿ ಕಂಡು ಬರ್ತಾವ ಅಂಥೇಳಿ ನೀವು ಕಮೆಂಟ್ ಮಾಡಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಎಲ್ಲೋರ ಕೇವ್ಸ್ ಮೇಲೆ ಕ್ವಶನ್ ಆಗಿದೆ. ಓಕೆ, ಯಾವ ಒಂದು ಧರ್ಮಕ್ಕೆ ಸಂಬಂಧಿಸಿದೆ ಎಲ್ಲೋರ ಕೇವ್ಸ್ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದೆಲ್ಲ ಏನು ಬೇಡ, ಸ್ವಲ್ಪ ಪೇಜ್ ಇದು ಆಗಿದೆ, ಇದೆಲ್ಲ ಏನು ಬೇಡ. ಓಕೆ, ನೋಡಿ ಯಾವಾಗಲೂ ನಾನು ಹೇಳ್ತಿರೋದಿಷ್ಟೇ, ಇಂಟಿಗ್ರೇಟೆಡ್ ಅಪ್ರೋಚ್ ಇರಲಿ.
ಕರೆಂಟ್ ಅಫೇರ್ಸ್ ಬೇರೆ ಓದೋದು ಮತ್ತು ಇದು ಏನಪ್ಪ ಅಂತಂದರೆ ಸ್ಟ್ಯಾಟಿಕ್ ಬೇರೆ ಓದೋದಲ್ಲ. ಸೊ ನೀವು ಓದಿ, ನಿಮ್ಗೆ ಯಾವುದೋ ಒಂದು ಸಬ್ಜೆಕ್ಟ್ ಇರುತ್ತಾ ಓದ್ಕೊಳ್ಳಿ. ಬಟ್ ಇವಾಗ ಓದ್ತಿರುವಾಗ ಇವು ಮೇನು ಈಗ 3-4 ಕಾನ್ಸೆಪ್ಟ್ ಬಂದು ಭೀಮ್ಬೆಟ್ಕಾ ಕೇವ್ಸ್ ಬಗ್ಗೆ ಬಂತು, ನಮ್ಮದು ಲೋಕಸಭಾ ಸ್ಪೀಕರದ ಬಗ್ಗೆ ಬಂದಿದೆ. ಸೊ ಹೋಗಿ ಅಲ್ಲಿ ನೀಟಾಗಿ ನೀವು ಏನಪ್ಪ ಅಂತಂದರೆ ಇವತ್ತಲ್ಲಿ ಓದಿದರೆ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಏನಾದರೂ ಅದ್ರ ಮೇಲೆ PYQನ ಏನೋ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಬಿಡಿಸಿದ್ರೆ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಓಕೆ, ಸೊ ನಾನು ಇವತ್ತೇನಪ್ಪ ಅಂತಂದರೆ ಈ ಒಂದು ಏನು ಡೈಲಿ ನ್ಯೂಸ್ ಎನಲೈಸಿಸ್ ಜೊತೆಗೇ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಕ್ಲಾಸ್. ಎದ್ರ ಮೇಲೆ ಅಂತಂದರೆ ಇವಾಗ ನನ್ನ ಮಾರ್ಚ್ 1ನೇ ತಾರೀಕಿಲಿಂದ ಈ ಸೀರೀಸ್ ಸ್ಟಾರ್ಟ್ ಮಾಡಿದೆ, ಇಂಟಿಗ್ರೇಟೆಡ್ ಅಪ್ರೋಚಲ್ಲಿ ಅಂಥೇಳಿ. ಹೋಗಿ ನೀವು ಯಾವ ರೀತಿ ಸ್ಟ್ಯಾಟಿಕ್ ಓದಬೇಕು, ವೈ ಇಟ್ ಈಸ್ ಇಂಪಾರ್ಟೆಂಟ್ ಆ ಕಾನ್ಸೆಪ್ಟ್ ಅಂಥೇಳಿ. ಸೊ ನಾ ಯಾವ ಇಂಪಾರ್ಟೆಂಟ್ ಅಂತೇಳಿ ಹೇಳಿದ್ದೇವಲ್ಲ, ಅದು ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಯಾಕಂತಂದರೆ ಆಲ್ರೆಡಿ ಏನಪ್ಪ ಅಂತಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿದೆ, ಅದರ ಮೇಲೆ ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬಂದಿದ್ದಾವೆ. ಸೊ ಯಾವ ರೀತಿ ಕ್ವಶನ್ ಬಂದಿದ್ದಾವೆ ಅಂಥೇಳಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಎಲ್ಲರೂ ಏನಪ್ಪ ಅಂತಂದ್ರೆ ಆ ವಿಡಿಯೋ ನೋಡಿ ಏನಪ್ಪ ಅಂದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.